ಈ ಮಾತನ್ನು ತುಂಬ ಸೂಕ್ಷ್ಮವಾಗಿ ಕೇಳಿ. ನೀವು ದಪ್ಪವಾಗಿದ್ದರೆ ಜನ ನೀವು ಜಾಸ್ತಿ ತಿಂತೀರಾ ಅಂತ ಅನ್ಕೊತಾರೆ. ನೀವು ತೆಳ್ಳಗಿದ್ದರೆ ನಿಮ್ಮ ಆರೋಗ್ಯ ಸರಿಯಿಲ್ಲ ಅಂತ ಅನ್ಕೊತಾರೆ. ನೀವು ಜಾಸ್ತಿ ದುಡ್ಡು ಖರ್ಚು ಮಾಡ್ತಾ ಇದ್ದರೆ ನಿಮಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ ಅಂತ ಅಂತಾರೆ. ಅದೇ ದುಡ್ಡು ಖರ್ಚು ಮಾಡದೇ ಇದ್ದರೆ ನಿಮ್ಮನ್ನು ಜಿಪುಣ ಅಂತ ಅನ್ಕೊತಾರೆ. ನೀವು ಜಾಸ್ತಿ ಮಾತನಾಡಿದರೆ ನಿಮಗೆ ಕೆಲಸ ಇಲ್ಲ ಅಂತ ಅನ್ಕೊತಾರೆ. ನೀವು ಮೌನವಾಗಿದ್ದರೆ ನಿಮಗೆ ಅಹಂಕಾರ ಇದೆ ಅಂತ ಅನ್ಕೊತಾರೆ. ನೀವು ಫ್ಯಾಷನ್ ಬಟ್ಟೆ ಹಾಕಿದರೆ ನೀವು ಶೋಕಿ ಮಾಡ್ತಿದ್ದಾನೆ ಅಂತ ಅನ್ಕೊತಾರೆ. ಅದೇ ಸಿಂಪಲ್ ಆಗಿ ಬಟ್ಟೆ ಹಾಕಿಕೊಂಡ್ರೆ ನೀವು ಬಡವರು ಅಂತ ಅನ್ಕೊತಾರೆ. ನೀವು ಸಕ್ಸಸ್ಫುಲ್ ಆದರೆ ಹೆಂಗಾತ ಅಂತ ಅನ್ಕೊತಾರೆ. ಒಂದು ವೇಳೆ ನೀವು ಸಕ್ಸಸ್ಫುಲ್ ಆಗದೇ ಇದ್ದರೆ ನಿಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂತ ಅನ್ಕೊತಾರೆ. ನೀವು ಮನೆಯಲ್ಲಿ ಇದ್ದರೆ ನಿಮಗೆ ಜವಾಬ್ದಾರಿ ಇಲ್ಲ ಅಂತ ಅನ್ಕೊತಾರೆ. ಅದೇ ನೀವು ಕೆಲಸಕ್ಕೆ ಹೊರಟರೆ ನಿಮ್ಮ ಹಣೆಬರಹನೇ ಇಷ್ಟೇ ಅಂತ ಅನ್ಕೊತಾರೆ. ಜೀವನದಲ್ಲಿ ನೀವು ಏನು ಮಾಡುತ್ತಿದ್ದೀರಿ ಅನ್ನೋದು ಮ್ಯಾಟರ್ ಆಗಲ್ಲ. ಜನ ನಿಮ್ಮ ಬಗ್ಗೆ ಏನು ಅನ್ಕೊತಾನೆ ಇರ್ತಾರೆ. ನೀವು ಅವರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಮೊದಲು ನೀವು ಏನಾಗಬೇಕು ಎಂಬುದರ ಕಡೆ ಗಮನ ಕೊಟ್ಟು ಕೆಲಸ ಮಾಡಬೇಕು. ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.